ಯೇಸು ಕ್ರಿಸ್ತರ ಮಧುರ ನಾಮದಿಂದ ನಿಮ್ಗೆಲ್ಲರಿಗೆ ನಾನು ವಂದನೆ ತಿಳಿಸ್ತೇನೆ. ಪ್ರೀತಿಯ ದೇವರ ಮಕ್ಕಳೇ, ಇವತ್ತಿನ ಒಂದು ಸಮಯದಲ್ಲಿ ದೇವರ ಒಂದು ವಾಕ್ಯಗಳು ನಾವು ಧ್ಯಾನ ಮಾಡ್ತಿರುವಾಗ ಜೀವವುಳ್ಳಂತ ದೇವರಿಗೆ ನಾವು ದಿನಾಲು ಆರಾಧನೆ ಮಾಡುವವರಾಗಿರ್ಬೇಕು. ದಿನಾಲು ಬೆಳಗಿನ ಜಾವದಲ್ಲಿ ದೇವರಿಗೆ ಒಂದು ತಾಸು ನಾವು ದೇವರಿಗೆ ಸಮಯ ಕೊಡುವವರಾಗಿರ್ಬೇಕು. ಯಾಕಂದ್ರೆ ಸರ್ವಶಕ್ತನಾದ ದೇವರು ನಮ್ಮನ್ನು ನಿಮ್ಮನ್ನು ಉಂಟು ಮಾಡಿದ್ದಾನೆ. ನಾವು ಆತನನ್ನು ಸ್ತುತಿಸುವಂತೆ, ಆತನ ಜೊತೆ ಮಾತಾಡುವಂತೆ, ಆತನ ವಾಕ್ಯಗಳನ್ನು ಕೇಳುವಂತೆ ನಾವು ಆತನಿಗೆ ಸಮಯ ಕೊಟ್ಟಾಗ ದೇವರು ನಮಗೆ ಹೇರಳವಾಗಿ ಲೋಕದಲ್ಲಿ ಆಶೀರ್ವಾದ ಮಾಡೋದನ್ನಾಗಿದ್ದನ್ನು ನೋಡ್ತೇವೆ. ಪ್ರೀತಿಯ ದೇವರ ಮಕ್ಕಳೇ, ಇವತ್ತಿನ ಒಂದು ವಾಕ್ಯದಲ್ಲಿ ನಾವು ನೋಡುವಾಗ ಕೀರ್ತನೆಯಲ್ಲಿ 130ನೇ ಅಧ್ಯಾಯದಲ್ಲಿ 7ನೇ ವಚನದಲ್ಲಿ ಇಸ್ರಾಯೇಲೇ, ಯೆಹೋವನು ಕೃಪಾ ಸಂಪನ್ನನು, ಪೂರ್ಣ ವಿಮೋಚನೆಯು ಆತನಲ್ಲಿಯೇ ದೊರಕುವುದು. ಪ್ರೀತಿಯ ದೇವರ ಮಕ್ಕಳೇ, ನಾವು ದೇವರ ವಾಕ್ಯದಲ್ಲಿ ನೋಡುವಾಗ ಇಸ್ರಾಯೇಲೇ ಯೆಹೋವನನ್ನು ಮುಂಗಾದಿರು ಅಂದ್ರೆ ಇಸ್ರಾಯೇಲನು ಆತನು ದೇವರ ಒಂದು ಸಮ್ಮುಖದಲ್ಲಿ ಆತನು ಕೂತ್ಕೊಂಡು ಆತನು ಧ್ಯಾನ ಮಾಡುವನಾಗಿದ್ದನ್ನು ನೋಡಿದೆ. ಯಾಕಂದ್ರೆ ಯಾಕೋಬನು ಆತನು ದೇವರ ಒಂದು ಸನ್ನಿಧಾನದಲ್ಲಿ ಯುದ್ಧ ಮಾಡುವನಾಗಿದ್ದನು. ಯಾಕಂದ್ರೆ ಆಶೀರ್ವಾದಕ್ಕೋಸ್ಕರ ಆತನು ಹೋರಾಡನಾಗಿದ್ದ ಅಂತ ನೋಡ್ತೇವೆ. ಪ್ರೀತಿಯ ದೇವರ ಮಕ್ಕಳೇ, ನಮ್ಗೆ ದೇವರ ವಾಕ್ಯದಲ್ಲಿ ನೋಡುವಾಗ ಕೃಪಾ ಸಂಪನ್ನನು. ಯಾಕಂದ್ರೆ ನಾವು ಯಾವಾಗ ದೇವರಲ್ಲಿ ಆತ್ಕೊಳ್ಳುತ್ತೇವೋ, ದೇವರಲ್ಲಿ ಭಯಭಕ್ತಿಯಲ್ಲಿ ಉಳ್ಳವರಾಗಿರ್ತೇವೋ, ಆತನ ವಾಕ್ಯದಲ್ಲಿ, ಆತನ ಪ್ರಾರ್ಥನೆಯಲ್ಲಿ, ಆತನ ಆರಾಧನೆಯಲ್ಲಿ, ಆಗ ದೇವರು ನಮಗೆ ಕರುಣೆಯನ್ನು ಕೊಡುವನ. ಯಾಕಂದ್ರೆ ಯೇಸು ಕ್ರಿಸ್ತನು ಲೋಕದ ಜಗತ್ತನ್ನು ಸೃಷ್ಟಿಸಿದಂತಹ ದೇವರಾಗಿದ್ದಾನೆ ಅಂತ ನೋಡ್ತೇವೆ. ಪ್ರೀತಿಯ ದೇವರ ಮಕ್ಕಳು, ಯಾಕಂದ್ರೆ ಆತನು ನಮಗಾಗಿ ನಿಮಗಾಗಿ ಲೋಕಕ್ಕೆ ಬಂದಿದ್ದಾನೆ, ನಮಗಾಗಿ ತನ್ನ ಪ್ರಾಣ ಕೊಟ್ಟಿದ್ದಾನೆ. ಯಾಕಂದ್ರೆ ನಮಗಿರುವಂತಹ ಎಲ್ಲಾ ಸಮಸ್ಯೆಗಳು, ನಮ್ಗಿರುವಂತಹ ಎಲ್ಲಾ ಕಷ್ಟಗಳು, ನಮ್ಗಿರುವಂತಹ ರೋಗಗಳು, ನಮ್ಗಿರುವಂತಹ ವ್ಯಾಧನೆಗಳು ಯೇಸು ಮೇಲೆ ಹಾಕಿದಾಗ ನಮಗೆ ಅದು ದೂರವಾಗ್ತದೆ ಅಂತ ನೋಡ್ತೇವೆ. ಯಾಕಂದ್ರೆ ಯೇಸು ಕ್ರಿಸ್ತನು ಅದನ್ನು ದೂರ ಮಾಡುವನಾಗಿ ಯಾವಾಗ ನಾವು ದೇವರಲ್ಲಿ ಇರ್ತೀವೋ, ದೇವರು ನಮಗಿರುವಂತಹ ಎಲ್ಲಾ ಸಮಸ್ಯೆಗಳು ದೂರ ಮಾಡಿ ನಮ್ಮನ್ನು ಬಲವಾಗಿ ನಡೆಸುವನಾಗಿ ನೋಡ್ತೇವೆ. ಯಾಕಂದ್ರೆ ಆತನೇ ನಮ್ಮ ವಿಮೋಚಕನಾಗಿದ್ದಾನೆ ನೋಡ್ತೇವೆ. ಯಾಕಂದ್ರೆ ಯೇಸು ಕ್ರಿಸ್ತನ ನಾವು ಇರುವುದಾದರೆ ನಮಗಿರುವಂತಹ ಎಲ್ಲಾ ಸಮಸ್ಯೆಗಳು, ನಮಗಿರುವಂತಹ ಎಲ್ಲ ದುಃಖಗಳು, ಎಲ್ಲ ರೋಗಗಳು, ಎಲ್ಲ ವೇದನೆಗಳು ಯಾವುದೇ ಇರಲಿ, ಅದು ಯೇಸುವಿನ ನಾಮದ ಬಿಡುಗಡೆ ಆಗ್ತದೆ ನೋಡ್ತೇವೆ. ಪ್ರೀತಿಯ ದೇವರ ಮಕ್ಕಳೇ, ಇವತ್ತಿನ ಒಂದು ದಿವಸದಲ್ಲಿ ನಿಜವಾಗಿಯೂ ಯೇಸುವನ್ನು ನೀವು ಅರಿಕೆ ಮಾಡಿದರೆ, ಯೇಸುವನ್ನು ಸ್ವೀಕಾರ ಮಾಡಿದರೆ, ಆತನು ನಿಮ್ಮನ್ನು ಅದ್ಭುತವಾಗಿ ಲೋಕದಲ್ಲಿ ನಡೆಸಿ ನಿಮ್ಗೆ ಅದ್ಭುತವಾಗಿ ಆಶೀರ್ವಾದ ಮಾಡುವನಾಗಿದ್ದ ನೋಡ್ತೇವೆ. ಇವತ್ತಿನ ದಿನ ಆತನು ನಿಮಗೆ ದೇವರು ಆಶೀರ್ವಾದ ಮಾಡಿ. ಯಾಕಂದ್ರೆ ಈ ವಾಕ್ಯವು ಕೇಳಿದಂತ ಪ್ರತಿಯೊಬ್ಬರಿಗೆ ದೇವರು ಆತ್ಮದಲ್ಲಿ ಕಾರ್ಯ ಮಾಡಿ ಅವರಿಗೆ ಆಶೀರ್ವಾದ ಕೊಳ್ಳೇದು. ದೇವರಲ್ಲಿ ಪ್ರಾರ್ಥನೆ ಮಾಡೋಣ. ಭೂಮಿ ಆಕಾಶ ಉಂಟು ಮಾಡಿದಂತ ದೇವರೇ, ನಿಮ್ಗೆ ಸ್ತೋತ್ರಪ್ಪ. ತಂದೆ ಆದ ದೇವರೇ, ಹೌದಪ್ಪ, ನೀನೇ ನಮ್ಮ ವಿಮೋಚಕನಾಗಿದ್ದೀರಿ, ನೀವೇ ಕೃಪಾ ಸಂಪೂರ್ಣನಾಗಿದ್ದೀರಿ. ಹೌದಪ್ಪ, ನಿಮ್ಮ ಸನ್ನಿಧಾನದಿಂದ ಬರುವಾಗ ನೀವು ಮೊದಲನೇದಾಗಿ ಆಶೀರ್ವಾದ ಮಾಡ್ತೀರಿ, ಎರಡನೇದಾಗಿ ಕೃಪೆಯನ್ನು ಕೊಡ್ತೀರಿ, ಮೂರನೇದಾಗಿ ನಮಗೆ ಲೋಕದಲ್ಲಿ ಏನೇನ್ ಬೇಕು ಎಲ್ಲವನ್ನು ಕೊಟ್ಟು ಆಶೀರ್ವಾದ ಮಾಡುವಂತ ದೇವರಾಗಿದ್ದಾರೆ ನೋಡ್ತೇವೆ. ಯಾರ್ಯಾರು ನಿನ್ನಲ್ಲಿ ಇದ್ದುಕೊಂಡು ಜೀವಿಸುತ್ತಾರೋ ಅವರಿಗೆ ಆಶೀರ್ವಾದ ಮಾಡಿ ನಡೆಸ್ತೇನೆ. ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥನೆ ಮಾಡ್ತೇನೆ ತಂದೆ.